परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। ब्रह्मरुद्रादिवन्द्यं त्वां भजे वेङ्कटनायकं। निवारयस्वानिष्टानि साधयेष्टानि माधव। मायावी परमानन्दं त्यक्त्वा वैकुण्ठमुत्तमं स्वामि पुष्करणीतीरे रमया सह मोदते। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीवेङ्कटेशं लक्ष्मीशम् अनिष्टघ्नम् अभीष्टदं चतुर्मुखे रतनयं श्रीनिवासं भजे निशम्। सर्वमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः। धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधाधिकृर्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं पादमौलिपर्यन्तं। गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। इत्थमुक्त्वा स्थिता बाला कन्याभिः सा च संगता। एवं गता यां तस्यां तु न ವಿಶ್ವಾಸಮಗಾಧರಿಃ. ಬಕುಲಾದೇವಿಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಟ್ಟ ಶ್ರೀನಿವಾಸ ವಿವಾಹದ ನಿಶ್ಚಯವನ್ನು ಮಾಡಿಕೊಂಡು ಬಾ, ಘಟಿಸಿಕೊಂಡು ಬಾ ಅಂತ ಕೊಟ್ಟು ಕಳಿಸಿದ. ಕಳುಹಿಸಿ ಆದ ಮೇಲೆ ತಸ್ಯಾಂತು ನ ವಿಶ್ವಾಸ ಮಗಾಧರಿ, ಅವಳ ಮೇಲೆ ವಿಶ್ವಾಸ ಬರಲಿಲ್ಲ ಪೂರ್ಣ. ಅಂದರೆ ಅವಳ ಶಕ್ತಿ ಮೀರಿದ ಕಾರ್ಯವನ್ನು ವಹಿಸಿಬಿಟ್ಟೆನೇನೋ ಅಂತ ವಿಚಾರವನ್ನು ಮಾಡಿದ ಶ್ರೀನಿವಾಸ ಏಕಪುತ್ರೋ ಹ್ಯಪುತ್ರ ಸ್ಯಾದ್ ಏಕನೇತ್ರೋ ಹ್ಯನೇತ್ರವಾನ್ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತತ್ ಕಾರ್ಯಂ ಫಲಪ್ರದಂ. ಏಕಪುತ್ರೋ ಹ್ಯಪುತ್ರ ಸ್ಯಾತ್, ಒಬ್ಬ ಮಗನಿದ್ದರೆ ಮಗನಿದ್ದ ಹಾಗೆ ಅಲ್ಲ. ಏನಾದರೂ ಆಗಿ ಆ ಮಗ ತೀರಿದ ಅಂತಾದರೆ ಮುಂದೆ ಯಾರೂ ವಂಶೋದ್ಧಾರಕರು ಇರುವುದಿಲ್ಲ. ಏಕನೇತ್ರೋ ಹ್ಯನೇತ್ರವಾನ್, ಒಂದು ಕಣ್ಣು ಇದ್ದರೆ ಕಣ್ಣು ಇದ್ದರ ಲೆಕ್ಕದಲ್ಲಿ ಅಲ್ಲ, ಕಣ್ಣು ಹೋದರೆ ಕೃಷ್ಣಾರ್ಪಣ. ಹೇಗೋ ಹಾಗೆ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ, ಸ್ತ್ರೀಯರಿಗೆ ವಹಿಸಿದ ಕಾರ್ಯವೇನಿದೆ ಆ ಕಾರ್ಯ ಪೂರ್ಣ ಮಟ್ಟದಲ್ಲಿ ಫಲಕಾರಿ ಅಗತ್ಯ ಅಂತೇನಿಲ್ಲ ಎಂದು ವಿಚಾರವನ್ನು ಮಾಡಿದ ಶ್ರೀನಿವಾಸ ತಾನೊಂದು ಅದ್ಭುತವಾದ ರೂಪವನ್ನು ತಾಳಿದ. ಆ ರೂಪ ಏನಿತ್ತು? ಸ್ತ್ರೀ ರೂಪವೇ ಆಗಿತ್ತು. ಏನದು ಅಂತಂದರೆ ಪುಲಿಂದ ವೇಷಧಾರಿ ಸ ಚಕ್ರೇ ವೇಷಭೂಷಣಂ ಪುಲಿಂದ, ಕೊರವಂಜಿ ಎನ್ನುವಂಥ ಒಂದು ಅದ್ಭುತವಾದ ರೂಪವನ್ನು ತಾಳಿದ. ಹೇಗಿತ್ತು ಆ ರೂಪದ ವರ್ಣನೆಯನ್ನು ಮಾಡ್ತಾರೆ. ಚೀರವಸ್ತ್ರಂ, ಹರಿದ ಬಟ್ಟೆ ಇತ್ತು, ಉಟ್ಟ ಬಟ್ಟೆ ಹರಿದು ಹೋಗಿತ್ತು. ಛಿದ್ರ ಕಂಚುಕ ರಂಜಿತ, ಕುಪ್ಪಸ ಅಲ್ಲಲ್ಲಲ್ಲಲ್ಲೇ ಛಿದ್ರ ಬಿದ್ದಿತ್ತು. ಬ್ರಹ್ಮದೇವರಿಗೆ ಹೇಳಿದ ಅಂತಹ ಸೀರೆಯನ್ನು ಕುಪ್ಪಸವನ್ನು ಉಟ್ಟುಕೊಂಡು ಬ್ರಹ್ಮನಿಗೆ ಬ್ರಹ್ಮ ಶಿಶು ಆಗುವಂತ, ಬ್ರಹ್ಮದೇವರು ಶಿಶು ಆಗಿ ಬರ್ತಾರೆ. ರುದ್ರದೇವರಿಗೆ ಹೇಳ್ತಾರೆ ಕೈಯಲ್ಲಿ ಒಂದು ಕೋಲು ಬೇಕು, ಕೋಲಾಗಿ ಬಂದು ಬ್ರಹ್ಮಾಂಡ, ಜಗದಾಧಾರವಾದ ಬ್ರಹ್ಮಾಂಡವೇನಿದೆ ಆ ಬ್ರಹ್ಮಾಂಡವೇ ಬುಟ್ಟಿಯಾಗಿ ಬಂತು. ಅದರೊಳಗೆ ನವಧಾನ್ಯಗಳು, ನವಗ್ರಹಗಳೇ ಧಾನ್ಯಗಳಾಗಿ ಬರ್ತಾರೆ. ಅವನ್ನೆಲ್ಲ ತುಂಬಿಕೊಳ್ತಾನೆ. ವಿಕೀರ್ಯ ಕೇಶಪುಂಖಾನಿ, ಕೂದಲೆಲ್ಲ ಹರಡಿಕೊಂಡ. ಹೇಗಿದ್ದಳು? 50 ವರ್ಷ ಸಂಯುತ, 500 ವರ್ಷದ ಹಿರೇ ಮುತ್ತೈದೆ. ಉದ್ದ ಕುಂಕುಮ ಹಚ್ಚಿದ್ದಾಳೆ. ವೇಣುಗುಲ್ಮಂ ಸ್ವಶಿರಸಿ ದದಾನ, ಬಿದುರಿನ ಹೂವನ್ನು
ತಲೆಯಲ್ಲಿ ಇಟ್ಟುಕೊಂಡು ಶೃಂಗಾರ ಮಾಡಿಕೊಂಡಿದ್ದಾಳೆ. ಗುಂಜಾಮಣಿ, ಕೆಂಪು ಮಣಿಗಳಿರ್ತದೆ, ಆ ಮಣಿಗಳ ಹಾರವನ್ನು ಮಾಡಿ ಹಾಕಿಕೊಂಡಿದ್ದಾಳೆ. ಶಂಖ ಮಧ್ಯದೊಳಗೆ ನಡುವೆ ಶಂಖಗಳನ್ನು ಕಟ್ಟಿದ್ದಾಳೆ. ಲಂಬೋದರಿ 500 ವರ್ಷದ ಮುದುಕಿ ಆದ್ದರಿಂದ ಹೊಟ್ಟೆ ತುಂಬ ಜೋತು ಬಿದ್ದಿದೆ ಲಂಬೋದರಿ. ಲಂಬಕರ್ಣ ದೊಡ್ಡದಾಗಿರ್ತಕ್ಕಂಥ ಓಲೆ ಹಾಕಿದ್ದಕ್ಕಾಗಿ 500 ವರ್ಷದಿಂದ ಓಲೆ ಹಾಕಿದ್ದಕ್ಕಾಗಿ ಕಿವಿ ಇಲ್ಲಿಂದ ಇಲ್ಲಿವರೆಗೆ ಜೋತು ಬಿದ್ದಂತೆ ಲಂಬಕರ್ಣ. ಲಂಬಿತಾತ್ಮ ಪಯೋಧರ, ಬಾಯಿಯೊಳಗೆ ದಂತವಿಲ್ಲ, ಶುಷ್ಕವದನ, ಬಾಯಿ ಒಣಗಿದೆ. ತದಾಭೂತ್ ಧರ್ಮದೇವತಾ, ಆಗ ಈ ರೀತಿಯಾಗಿ ಧರ್ಮದೇವತಾ ಎಂಬುದಾಗಿ ತಯಾರಾದ. ಆ ಬ್ರಹ್ಮದೇವರು ಎಷ್ಟು ಅಂತಂದರೆ 7 ತಿಂಗಳದ ಕೂಸು. ಅದು ಹೇಗಿತ್ತು? ರುದಂತ ಮಳ್ತಾ ಇದೆ. ಶುಷ್ಕವದನ, ಬಾಯಿ ಒಣಗೋಗ್ಬಿಟ್ಟಿದೆ. ಕೃಷಾಂಗಂ, ಬಡಕಲಾಗಿದೆ. ದೀರ್ಘಬಾಹುಕ, ಮುದ್ದವಾಗಿರ್ತಕ್ಕಂಥ ಕೈಗಳು, ಹೊಟ್ಟಿಡುಮ್ಮ, ಕೈಕಾಲು ಉದ್ದ ಎಂಬುದಾಗಿ ಹೇಳಿದಂತೆ ಆ ರೀತಿಯಾಗಿದೆ. ಅಂತಹ ಕೂಸನ್ನು ಒಂದು ಬಟ್ಟೆಯೊಳಗೆ ಕಟ್ಟಿ ಬೆನ್ನಿಗೆ ಹಾಕಿಕೊಳ್ತಾಳೆ. ಎಷ್ಟಿಂ ಧೃತ್ವಾ ಕರೇಚಾಗಾತ್ ಸಾ ಬಾಲಾ ಧರ್ಮದೇವತಾ ನಾರಾಯಣಪುರಂ ಪ್ರಾಪ್ತ. ಅಲ್ಲಿ ಹೋಗಲೇ ಇಲ್ಲ, ನೇರವಾಗಿ ನಾರಾಯಣ ಪಟ್ಟಣಕ್ಕೆ ಹೋಗ್ತಾಳೆ, ನಾರಾಯಣಪುರಕ್ಕೆ. ಅಲ್ಲಿ ಹೋಗಿ ಹೇಳ್ತಾ ಇರ್ತಾಳೆ, ಧರ್ಮದೇವಿ ಸಮಾಯಾತ. ಅವಳು ಯಾರ್ಯಾರಿಗೆ ಏನೇನು ಕಷ್ಟಗಳಿವೆ ಆ ಕಷ್ಟಗಳನ್ನು ನಾನು ಪರಿಹಾರ ಮಾಡಿಸ್ತೇನೆ. ಭೂತಪ್ರೇತ ಪಿಶಾಚಗಳ ಬಾಧೆ ಇತ್ತಂದ್ರೆ ಬಾಧೆ ಹೋಗಿಸ್ತೇನೆ. ಮದುವೆ ಆಗದೆ ಇದ್ದವ್ರಿಗೆ ಮದುವೆ ಮಾಡಿಸ್ತೇನೆ. ಹಾಗೆ ಹೀಗೆ ಎಲ್ಲ ಹೇಳ್ತಾ ಜೋರಾಗಿ ಚೀರ್ತಾ ಓಡಾಡ್ತಾ ಇದ್ದಾಳೆ. ಅದನ್ನು ಕಂಡ ಗ್ರಾಮಸ್ಥರು, ಅರ್ಥಾತ್ ಆ ಅರಮನೆಯ ದಾಸಿಯರು ನೇರವಾಗಿ ಹೋಗಿ ರಾಣಿಯ ಮುಂದೆ ಹೇಳ್ತಾರೆ, ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್. ನರನಾರಾಯಣರ ಆಶ್ರಮದಿಂದ ಧರ್ಮದೇವಿ ಬಂದಿದ್ದಾಳೆ. ವೃದ್ಧಳಾಗಿದ್ದಾಳೆ. ಮಿತಭಾಷೆವ, ಸ್ವಲ್ಪ ಮಾತನಾಡ್ತಾಳೆ ಅಂತ ಅನಿಸುತ್ತೆ. ಮನೋಗತಂ ವದಾಮೀತಿ, ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಹೇಳ್ತಾಳೆಂತೆ. ಭೂತ ಬಿಡಿಸಲು ಬಲ್ಲೆ, ಬೇತಾಳವ ಬಲ್ಲೆ, ಮಾತಾಡದವರನ್ನು ಮಾತಾಡಿಸಬಲ್ಲೆ. ಹೀಗೆ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಆದ್ದರಿಂದಾಗಿ ನೀನು ಕರೆದೆ ಅಂತಾದರೆ ನಮ್ಮ ಪದ್ಮಾವತಿಯ ಕಷ್ಟಗಳ ಏನಿದೆ ಅಂತ ತಿಳಿದುಕೊಳ್ಳಬಹುದು. ಅವಳ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಭಾವಿಸಬಹುದು. ಅದಕ್ಕೇನಾದರೂ ಪರಿಹಾರವನ್ನು ಹುಡುಕಬಹುದು ಅಂತ ಹೇಳಿದಾಗ ಧರಣಿದೇವಿ ಹೇಳ್ತಾಳೆ, ಹೋಗ ಹಾಗಾದ್ರೆ ಹೋಗಿ ಕರ್ಕೊಂಬನ್ನಿ ಅಂತ ಹೇಳಿ. ಗ್ರಾಮಿಕಾ ಬುಜು ಯಾಹಿ ಮಂಗಲದೇ ದೇವಿ ರಾಜಭಾರ್ಯ ಮಿಮಾಮಿತಿ ಸಾಶುತ್ವಾ ವಚನಂ ತಾಸಂ ಮಂದಾಮಾಹ ಮನಸ್ವಿನಿ. ಅಲ್ಲ, ರಾಣಿ ಕರಿತಾ ಇದ್ದಾಳೆ, ಬಾರೇ ಬೇಗ ಬಾ ಅಂತ ಕರೀತಾರೆ. ಆಗ ಧರ್ಮದೇವಿ ಹೇಳ್ತಾಳೆ, ಅಹಂ ದರಿದ್ರ, ನಾನು ದರಿದ್ರಳು, ಕುಟಿಲ. ಸಾ ಬಾಲ, ರಾಣಿ ಭಾಗ್ಯ ಸಂಯುತ, ಸೌಭಾಗ್ಯವಂತಳು. ನಮಗೆ ಯಾಕೆ ಕರೀತಾರೆ ನಮ್ಮಂಥವ್ರಿಗೆ ಅಂತಂದರೆ, ಮಧ್ಯದೊಳಗೆ ಕೂಡಿಸ್ತಾರೆ, ತಾವು ಸುತ್ತ ಕೂಡ್ತಾರೆ, ಹಾಸ್ಯ ಮಾಡ್ತಾರೆ. ನನ್ನ ಬಟ್ಟೆ ನೋಡಿದು, ನನ್ನ ಆಭರಣಗಳು ನೋಡು, ನವಧಾನ್ಯಗಳನ್ನು ಕೂಡಿದ ಈ ಬುಟ್ಟಿಯನ್ನು ನೋಡು, ಅನ್ನಹೀನಾದ ಶಿಶುವನ್ನು ನೋಡಿ ಅವರು ಅಪಹಾಸ ಮಾಡ್ತಾರೆ. ಅಲ್ಲಿ ಅವಮಾನ ಮಾಡಿಸಲಿಕ್ಕೆ ಆ ಹಿರಿಯರ ಮನೆಗೆ ನಾನ್ಯಾಕೆ ಬರುವುದಿಲ್ಲ ಅಂತ ಇಷ್ಟು ಹೇಳ್ತಾ ಇರುವಾಗಲೇ ಧರಣಿ ದೇವಿನೇ ಓಡಿ ಬರ್ತಾಳೆ. ಏಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ತಂ ಧರ್ಮದೇವತಾ ದೈವಯೋಗಾದಾಗತಾಸಿ. ದೈವ ಯೋಗದಿಂದ ನೀನು ಬಂದವಳಾಗಿದ್ದೀಯ. ಮಮ ಕಲ್ಯಾಣವರ್ಧಿನಿ, ನನಗೆ ಮಂಗಳವನ್ನು ಉಂಟು ಮಾಡುವವಳಾಗಿದ್ದೀಯ, ಬಾ ಅಂತ ಹೇಳಿದಾಗ ಧರ್ಮದೇವಿ ಬರ್ತಾಳೆ. ಮಯಾ ನಿಗದಿತಂ ವಾಕ್ಯಂ ಅಸತ್ಯಂ ಚೇನ್ ಮನಸ್ವಿನಿ ಪುರಾನ್ನಿಷ್ಕಾಸ್ಯ ಮಾದೇವಿ ಛೇದನಂ ಕರಯೋಕ್ಕುರು. ನಾನು ಹೇಳುವ ಮಾತು ಸುಳ್ಳಾಗಿತ್ತು ಅಂತಾಗಿದ್ದರೆ ನನ್ನನ್ನು ಊರಿನಿಂದ ಹೊರಗೆ ಹಾಕು, ಇಲ್ಲ ನನ್ನ ಕೈಗಳನ್ನು ಕತ್ತರಿಸಿ ಹಾಕು. ಕಠಿಣವಾದ ಮಾತು, ಆದರೆ ಸತ್ಯವಾಗಿರ್ತದೆ. ಇದರೊಳಗೆ 2 ಮಾತಿಲ್ಲ. ನನ್ನ ಗಂಡ ನರನಾರಾಯಣರು, ತದ್ವೀರ್ಯಜಾತ ಪುತ್ರ, ಅವರಿಂದಲೇ ಹುಟ್ಟಿರ್ತಕ್ಕಂಥ ಇವನಿಗೆ ಪ್ರಜಾಪತಿ ಎಂಬುದಾಗಿ ಹೆಸರಿಟ್ಟಿದ್ದೇವೆ ನಾವು. ಆ ನರನಾರಾಯಣರ ಆಜ್ಞೆಯಿಂದಲೇ ನಿನ್ನ ಮನೆಗೆ ನಾನು ಬಂದಿದ್ದೇನೆ. ಭೂತಂ ಹಿಂದೇನಾಗಿದೆ, ಭವ್ಯಂ ಈಗೇನು ನಡೀತಾ ಇದೆ, ಭವಿಷ್ಯತ್ ಮುಂದೇನಾಗೋದಿದೆ, ಎಲ್ಲವನ್ನೂ ಕೂಡ ನಾನು ನಿನಗೆ ಹೇಳ್ತೇನೆ. ಆದರೆ ಕಠೋರವಾಗಿರ್ತದೆ, ಸತ್ಯವಾಗಿರ್ತದೆ ಅಂತ ಹೇಳಿದಾಗ, ಆಯಿತು ಬಾರೇ ಮಹಾರಾಯ್ತಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಾಳೆ. ಒಂದು ಕಡೆ ಕೂಡಿಸ್ತಾಳೆ. ಧರ್ಮದೇವಿ ಹೇಳ್ತಾಳೆ, ಮಜ್ಜನಂ ಕುರು ಕಲ್ಯಾಣಿ ಶುಭ್ರ ವಸ್ತ್ರ ಸುಕುಂಚಕ. ಬೇಗನೆ ಹೋಗು, ಸ್ನಾನವನ್ನು ಮಾಡಿ ಬಾ. ಶುಭ್ರ ವಸ್ತ್ರ, ಬಿಳಿಯಾದ ವಸ್ತ್ರವನ್ನು ಉಟ್ಟುಕೋ. ಶುಭ್ರ ಅಂದ್ರೆ ಬಿಳಿ, ಶುದ್ಧವಾದ ವಸ್ತ್ರವನ್ನು ಉಟ್ಟುಕೋ. ಸಕುಂಚುಕ, ಕುಪ್ಪಸವಿಲ್ಲದೆ ಕೇವಲ ವಸ್ತ್ರವನ್ನು ಧಾರಣವನ್ನು ಮಾಡಲಿಕ್ಕೆ ಹೋಗಬೇಡ. ಈಗೆಲ್ಲ ಏನೇನೋ ಹಾಕಿಕೊಳ್ತಾರೆ, ಹಾಗೆಲ್ಲ ಹಾಕಿಕೊಳ್ಳಬೇಡ. ಕುಪ್ಪಸವಿರಲೇಬೇಕು. ಕುಪ್ಪಸಿದ್ದರೇನೆ ಅದೊಂದು ಸೌಮಾಂಗಲ್ಯದ ಸೂಚಕ. ಆದ್ದರಿಂದಾಗಿ ಕುಪ್ಪಸವನ್ನು ಹಾಕಿಕೊಂಡು ಬಾ. ದೇವತಾ ಗುರು ನಮಸ್ಕಾರವನ್ನು ಮಾಡಿ ಬಾ.
ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಹೋಗಿ ಸ್ನಾನವನ್ನು ಮಾಡಿ ಹೊಸದಾದ ಶುದ್ಧವಾದ ಬಟ್ಟೆಯನ್ನುಟ್ಟು ದೇವತಾ ಗುರುಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಬರ್ತಾಳೆ. ಕಿಂ ಕಾರ್ಯಂವದ ಕಲ್ಯಾಣಿ, ಏನು ಮಾಡಲಿ ಹೇಳು ಅಂತ ಕೇಳ್ತಾಳೆ. ಆಗ ಹೇಳ್ತಾಳೆ, ಉಪಾಯನಂ ದೇಹಿ ಭದ್ರೇ ದೇವಾನಾಂ ಪ್ರೀತಿ ಸಾಧಕಂ, ದೇವತೆಗಳಿಗೆ ಪ್ರೀತಿಯನ್ನು ಉಂಟು ಮಾಡುವ ಉತ್ತಮವಾದ ಉಪಾಯನ ಕೊಡು, ನನಗೆ ಮರದ ಬಾಗಣವನ್ನು ಕೊಡು, ಆಹೇರಿಯನ್ನು ಕೊಡು, ದಕ್ಷಿಣೆಯನ್ನು ಕೊಡು. ಅಲ್ಲೇ ಇನ್ನೂ ಕೆಲಸವೇ ಆಗಿಲ್ಲ, ಮೊದಲಿಗೆ ಕೊಡು ಅಂತ ಹೇಳ್ತಾ ಇದ್ದೀಯಲ್ಲ ಅಂತಂದರೆ, ನನ್ನ ಹತ್ರ 100 ಪ್ರಶ್ನೆಗಳನ್ನು ಕೇಳಿ ಆಮೇಲೆ 1 ರೂಪಾಯಿ ಇಟ್ಟೋದ್ರೆ ನಾ ಏನು ಮಾಡಲಿ? ನಾನು ಅಭೂತಪೂರ್ವವಾದ, ಯಾರಿಗೂ ಹೇಳಲು ಅಸಾಧ್ಯವಾದ ಪ್ರಮೇಯಗಳನ್ನು, ತತ್ವಗಳನ್ನು, ಜ್ಯೋತಿಷ್ಯವನ್ನು, ಶಾಸ್ತ್ರವನ್ನು, ಉಪನ್ಯಾಸವನ್ನು, ಪಾಠವನ್ನು ನಾನು ಹೇಳ್ತಾ ಇದ್ದೇನೆ ಅಂದಮೇಲೆ ಸರಿಯಾದ ಗುರುದಕ್ಷಿಣೆಯನ್ನು ನೀವು ಕೊಡಬೇಕಲ್ವೇ? ಆಮೇಲೆ ಹೋಗಿ 1 ರೂಪಾಯಿ ಕೊಟ್ಟರೆ ನಾನೇನು ಮಾಡಲಿ? ಅದಕ್ಕಾಗಿ ನೀನು ಮೊದಲಿಗೆ ಕಾಣಿಕೆಯನ್ನು ಕೊಡು, ನೀನು ಕೊಟ್ಟ ಕಾಣಿಕೆಯನ್ನು ನೋಡಿ ನಾನು ಜ್ಯೋತಿಷ್ಯವನ್ನು ಹೇಳ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ, ಸತ್ಯಂ ವದ ಸ್ವರ್ಣ ಶೂರ್ಪಂ ಸಮಾಪೂರ್ಯ ಮುಕ್ತ ತಂಡುಲ ಪೂರ್ವಕೈ, ಶುದ್ಧವಾಗಿರ್ತಕ್ಕಂಥ ಬಂಗಾರದ ಮರ, ಆ ಮರದೊಳಗೆ ಮುತ್ತು ತಂಡುಲ ಇವನ್ನೆಲ್ಲವನ್ನು ಇಟ್ಟಿದ್ದಾರೆ. ನಿಕ್ಷಿಪ್ಯ ಬಹುಭುಕ್ತೈವ ಧರ್ಮದೇವಿ ವಚೋಬ್ರವೀತ್, ಅದನ್ನು ತಂದು ಮುಂದೆ ಇಡ್ತಾಳೆ. ಧರಣ್ಯುವಾಚ ಸತ್ಯಂ ವದ ಮಹಾಪ್ರಾಜ್ಞೆ, ನೀನು ಹೇಳಿದ ಮರದ ಬಾಗಿಣೆ ಸಮೃದ್ಧವಾಗಿ ಕೊಟ್ಟಿದ್ದೇನೆ, ನೀ ಏನು ಹೇಳ್ತೀವಿ ಸತ್ಯವಾಗಿ ಹೇಳಬೇಕು ನೋಡು ಅಂತ ಹೇಳಿದಾಗ ಧರ್ಮದೇವಿ ಹೇಳ್ತಾಳೆ, ಸತ್ಯಂ ವದಾಮಿ ಶಿಶ್ರೋಣಿ ಶಿಶೋರನ್ನಂ ಪ್ರಯಚ್ಛಮೇ, ನನ್ನ ಕೂಸು ಭಾಳ ಅಳುತ್ತಾ ಇದೆ, ಅದು ಸ್ವಲ್ಪ ಅನ್ನ ಕೊಡು, ಇವತ್ತು ಮಾಡಿದ್ದಿರಲಿ, ನಿನ್ನೆ ಮಾಡಿದ್ದಿರಲಿ, ಬೆಳಿಗ್ಗೆ ಮಾಡಿದ್ದಿರಲಿ, ರಾತ್ರಿ ಮಾಡಿದ್ದಿರಲಿ, ಯಾವುದಾದ್ರೂ ಕೊಡು, ಅನ್ನ ಕೊಡು, ಸ್ವಲ್ಪ ಅದು ಹೊಟ್ಟಿಗೆ ಹಾಕಿದೆ ಅಂತಂದ್ರೆ ಶಾಂತವಾಗ್ತದೆ, ಆಮೇಲೆ ನಿಶ್ಚಿಂತವಾಗಿ ನಾನು ಹೇಳ್ತೇನೆ. ಶುತ್ವಾ ತದ್ವಚನಂ ರಮ್ಯಂ, ಅವಳ ಮಾತನ್ನು ಕೇಳಿದ ಕೂಡಲೇ ಬೆಳ್ಳಿ ಪಾತ್ರೆಯೊಳಗೆ ಬಿಸಿ ಬಿಸಿ ಬಿಸಿಯಾದ ಹಾಲನ್ನವನ್ನು ತರಿಸ್ತಾಳೆ. ಆಗ ಆ ಬ್ರಹ್ಮದೇವರನ್ನು ತೊಡಿ ಮೇಲೆ ಹಾಕಿಕೊಂಡು, ಏ ಕೂಸು ಊಟ ಮಾಡು, ಏ ಬ್ರಹ್ಮ 1 ತುತ್ತುಣ್ಣೋ 2 ತುತ್ತುಣ್ಣೋ ಅಂತ ಹೇಳ್ತಾ ಇದ್ದಾಳೆ. ಆ ಕೂಸು ತಿಂತಾನೇ ಇಲ್ಲ. ಯಾಕೆ? ಈ ಮನುಷ್ಯರ ಅನ್ನವನ್ನು ತಾನು ತಿನ್ನೋದಿಲ್ಲ. ಮನುಷ್ಯ ಅನ್ನಂನ ಭುಕ್ತವಾನ್. ರುರೋಧ ಇನ್ನೂ ಭಾಳ ಅಳ್ಲಿಕ್ಕೆ ಶುರುವಾಯ್ತು. ಸುಡು ಮಾಡಿಕೊಳ್ಳೆ ರುದಂತಮ್ಮಾತ್ಮಜಂ ದೃಷ್ಟ, ವಿನಿಂದೆ ಚೆನ್ನಾಗಿ ರಪ್ ಅಂತ ಒಂದು ಏಟು ಕೊಟ್ಟು, ಕತ್ತಿಗೆ ಏನು ಗೊತ್ತು, ಕಸ್ತೂರಿ ವಾಸನೆ ಅಂತ ಹೇಳಿದ್ಲು. ನೋಡು, ಅದು ಗಡ್ಡಿ ಗೆಣಸೇ ತಿಂತದೆ. ಇಂತಹ ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆಯೊಳಗೆ ಬಂದಿರತಕ್ಕಂಥ ಶುದ್ಧವಾದ ಈ ಹಾಲನ್ನು ಇದಕ್ಕೆಲ್ಲಿಂದ ರುಚಿಸಬೇಕು? ಇರಲಿ ಬಿಡು, ನಾನೇ ತಿಂತೀನಿ, ನಾ ತಿಂದ್ರೆ ಏನಾಯ್ತು, ಕೂಸು ತಿಂದ ಹಾಗೆ ಅಲ್ಲ ಅಂತ ಹೇಳಿ ತ್ಯುಕ್ವಾ ಭೋಜನಂ ಚಕ್ರೇ ಧರ್ಮದೇವಿ ನೃಪೋತ್ತಮ. ಆಗ ಸಮೃದ್ಧವಾಗಿ ಎಲ್ಲ ಹಾಲನ್ನು, ಕ್ಷೀರಾನ್ನವನ್ನು ಊಟ ಮಾಡ್ತಾಳೆ. ಸತ್ಯಂ ವದಾಮಿ ಶುಶ್ರೋಣಿ, ನೋಡೇ ಧರಣಿ, ನಾ ಏನು ಹೇಳ್ತೇನೆ ಸತ್ಯವಾಗಿ ಹೇಳ್ತೇನೆ, ಒಂದು ತಾಂಬೂಲ ಕೊಟ್ಬಿಡು ಅಂತ ಹೇಳಿ. ಏಲಾ ಲವಂಗ ಕರ್ಪೂರ ನಾಗವಲ್ಲಿ ದಲೈರ್ಯುತಂ ತಾಂಬೂಲಂ ಅರ್ಪಯಾಮಾಸ, ಅದ್ಭುತವಾದ ತಾಂಬೂಲವನ್ನು ಕೊಟ್ಟಳು. ತಾಂಬೂಲವನ್ನು ತೆಗೆದುಕೊಂಡು ಬಾಯಿಯೊಳಗೆ ಹಾಕಿಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಕಾಲು ಚಾಚಿ ಕೂಡ್ತಾಳೆ. ಕಾಲಿನ ಮೇಲೆ ಕೂಸನ್ನು ಹಾಕಿಕೊಳ್ತಾಳೆ. ಪಕ್ಕದಲ್ಲಿ ಬುಟ್ಟಿ ಇಡ್ತಾ ಇದ್ದಾಳೆ. ಬುಟ್ಟಿಯೊಳಗೆ ಆ ಕೋಲಿನಿಂದ ಕೈಯನ್ನು ಆಡಿಸ್ತಾ ತಾನು ಹೇಳ್ತಾ ಇದ್ದಾಳೆ. ಈ ಪ್ರಸಂಗವನ್ನು ನೋಡುವುದಕ್ಕಾಗಿ ದೇವಾದಿ ದೇವತೆಗಳು ಅಂತರಿಕ್ಷದಲ್ಲಿ ಬಂದು ನೋಡ್ತಾ ಇದ್ದಾರೆ. ಇದು ಎಂಥ ಹೊಸದಾಗಿರ್ತಕ್ಕಂಥ ರೂಪವನ್ನು ತಾಳಿಬಿಟ್ಟು ಮಹಾರಾಯ ನಮ್ಮ ಶ್ರೀನಿವಾಸ, ಅಪ್ರತಿಮವಾಗಿದೆ ಅಂಥೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ಏನು ಹೇಳ್ತಾನೆ, ಹೇಗೆ ಆಟವಾಡ್ತಾನೆ, ಹೇಗೆ ನಾಟಕ ಮಾಡ್ತಾನೆ ಅಂತೇಳಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಆಗ ಶತಾನಂದರು ಹೇಳ್ತಾರೆ, ಭೋಜನಾಂತೆ ಸ್ಮರದ್ದೇವಿ ದೇವಾನ್ ಸ್ವಕುಲ ಪೂಜಿತಾನ್. ಆಗ ಶ್ರೀ ಗುರುಭ್ಯೋ ನಮಃ ಎಂಬುದಾಗಿ ಶುರು ಮಾಡ್ತಾನೆ. ಎಷ್ಟು ಹೇಳ್ತಾಳೆ? ಮೊದಲಿಗೆ ನಾರಾಯಣನಿಗೆ ನಮಸ್ಕಾರ, ಲಕ್ಷ್ಮೀದೇವಿಗೆ ನಮಸ್ಕಾರ, ಬ್ರಹ್ಮದೇವರಿಗೆ ನಮಸ್ಕಾರ, ಸರಸ್ವತೀ ದೇವಿಗೆ ನಮಸ್ಕಾರ, ಉಮಾಕಾಂತ ರುದ್ರದೇವರಿಗೆ, ಇಂದ್ರ ಶಚಿ ಅಗ್ನಿ ಯಮಾದಿಗಳು, ಅವರ ಮಡದಿಯರು, ದಿಕ್ಪಾಲಕರು, ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ರಾಜಸತ್ತಮರು, ಈ ಎಲ್ಲ ತಾರತಮ್ಯೋಕ್ತವಾಗಿರ್ತಕ್ಕಂಥ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಕೆಲವರೆಲ್ಲ ಹೇಳೋದುಂಟು, ಮಂಗಳಾಚರಣ ಭಾಳ ಹೊತ್ತಿರ್ತದೆ, ಅದಾಗಲಿ ನಾವು ಬರ್ತೇವೆ ಅಂಥೇಳಿ. ಮಂಗಳಾಚರಣ ಮುಗಿದ ಮೇಲೆ ಯಾರು ಬರ್ತಾರೆ, ಸಾಮಾನ್ಯವಾಗಿ ಅವರಿಗೆ ನಿದ್ರೆ ಕಾಡುತ್ತೆ, ಫೋನ್ ಕಾಡುತ್ತೆ, ಎದ್ದು ಹೋಗಬೇಕಾಗತ್ತೆ, ಬೇಸರಿಕೆ ಬರುತ್ತೆ, ಏನೋ ಬರುತ್ತೆ. ಯಾಕೆ ಅಂತಂದರೆ ಮಂಗಳಾಚರಣವನ್ನು ಮಾಡುವುದು ನಿರ್ವಿಘ್ನವಾಗಿ ಆಗುವುದಕ್ಕಾಗಿ. ಮಂಗಳಾಚರಣ ಮಾಡುವುದು ನಾವು ಮಾಡುವ ಕಾರ್ಯದ ಸಾಫಲ್ಯತೆಗಾಗಿ. ಮಂಗಳಾಚರಣವನ್ನು ಮಾಡೋದು ಗುರು ದೇವತಾ ದೇವರುಗಳ ದಿವ್ಯವಾದ ಅನುಗ್ರಹಕ್ಕಾಗಿ. ಶಾಸ್ತ್ರೋಕ್ತ ಗ್ರಂಥೋಕ್ತ ಪ್ರತಿಪಾದ್ಯರಾದ ಯಾವ ದೇವತೆ ಭಗವಂತನಿದ್ದಾನೆ,
ಲಕ್ಷ್ಮೀದೇವಿ ಇದ್ದಾಳೆ, ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃಗಳಿದ್ದಾರೆ, ಗಂಧರ್ವರಿದ್ದಾರೆ. ಅವರೆಲ್ಲರ ದಿವ್ಯವಾದ ಅನುಗ್ರಹಕ್ಕಾಗಿ ಮಂಗಳಾಚರಣವನ್ನು ಮಾಡುವುದು. ಮಂಗಳಾಚರಣೆ ಮುಗಿಲಿ ನಾವು ಬರ್ತೇವೆ ಅಂತಂದರೆ ನಡೆಯುವುದಿಲ್ಲ ಎನ್ನುವುದನ್ನು ಶ್ರೀನಿವಾಸ ತೋರಿಸಿಕೊಡ್ತಾನೆ. ಕಾಶಿ ವಿಶ್ವನಾಥ, ಬಿಂದು ಮಾಧವ, ವಿಷ್ಣುಪಾದ, ಪ್ರಯಾಗ, ಗೋದಾವರಿ ತೀರ ನಿವಾಸ, ನಾರಸಿಂಹ, ಜಗನ್ನಾಥ, ಪಾಂಡುರಂಗ, ಅಹೋಬಲ, ಪಂಪಾಧ್ಯಕ್ಷ, ವಿರೂಪಾಕ್ಷ, ಶ್ರೀಶೈಲ, ಪುಣ್ಯಕಾನನ, ವೆಂಕಟಗಿರೀಶ, ಕಾಲಹಸ್ತೀಶ್ವರ, ಹರ, ಘಟಿಕಾಚಲಸ್ಥ, ವೃದ್ಧಾಚಲಸ್ಥ, ವರದ, ವೆಂಕಟೋ, ಸರ್ವಲೋ, ಶ್ರೀರಂಗ, ಶ್ವೇತವರಾಹ, ಕುಂಭಕೋಣಾಲಯ, ಕೃಷ್ಣ, ಶಾರ್ಂಗಪಾಣಿ, ಸೇತು, ರಾಮಕೃತಂ ಸೇತು, ಪದ್ಮನಾಭ, ಅನಂತ, ಸುಬ್ರಹ್ಮಣ್ಯ, ಕುಮಾರ, ಮಧುಸೂದನ, ಶಂಕರ, ಚಂದ್ರೇಶ್ವರ, ಗೋಕರ್ಣ, ಹರಿಹರ, ಗಂಗಾ, ಗೋದಾವರಿ, ಕೃಷ್ಣ, ತುಂಗಭದ್ರಾ, ಮಲಾಪಹ, ಕಾವೇರಿ, ಕಪಿಲ, ಕ್ಷೀರ, ಸುವರ್ಣಮುಖರಿ, ಮೂಕಾಂಬಿಕಾ, ಭೈರವ, ಕಾಲಭೈರವ, ಕಾಮಾಕ್ಷಿ, ವಿಶಾಲಾಕ್ಷಿ, ಮತ್ಸ್ಯಾಕ್ಷಿ, ಇವ್ರನ್ನೆಲ್ಲರನ್ನೂ ಕೂಡ ತಾನು ಸುದೀರ್ಘವಾಗಿ ಸ್ಮರಣೆಯನ್ನು ಮಾಡ್ತಾನೆ ಶ್ರೀನಿವಾಸ. ಯಾಕೆ? ಮಂಗಳಾಚರಣವನ್ನು ಅವಶ್ಯವಾಗಿ ಮಾಡಬೇಕು ಎನ್ನುವುದನ್ನು ತೋರಿಸಿಕೊಡ್ತಾನೆ. ರಮೇ ಕೊಲ್ಲಾಪುರಾಧ್ಯಕ್ಷೆ ಪಾಹಿ ಮಾಂ ಪರದೇಶಗಾಂ. ಕೊನೆಗೆ ಎಲ್ಲರನ್ನು ಸ್ಮರಣೆಯನ್ನು ಮಾಡಿ ತನ್ನ ನಿಜವಾದ ಮಡದಿಯಾದ ಕೊಲ್ಹಾಪುರ ಒಡೆಯರ್ತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಹೇಳ್ತಾಳೆ, ಪರದೇಶನಾಗಿದ್ದೀನಿ, ನನ್ನ ರಕ್ಷಣೆ ಮಾಡಿ. ಎರಡನೇ ಮದುವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮೇಲೆ ಸ್ವಲ್ಪ ಕೃಪಾ ಇರಲಿ, ಸಿಟ್ಟು ಮಾಡಿಕೊಳ್ಬೇಡ ಅಂತ ಹೇಳುವ ಭಾವದೊಳಗೆ ನಮಸ್ಕಾರವನ್ನು ಮಾಡ್ತಾನೆ. ಇಷ್ಟಾದ ಮೇಲೆ ಸ್ವಭರ್ತಾರಂಭ ಬದರೀವಾಸಂ, ತನ್ನ ಗಂಡನಾಗಿರ್ತಕ್ಕಂಥ ಬದರೀವಾಸನಾದ ನರನಾರಾಯಣರನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಿ ತನ್ನ ತಾಯಿಯನ್ನು, ತಂದೆಯನ್ನು, ಗುರುಗಳನ್ನು ಎಲ್ಲರನ್ನೂ ನೆನೆಸಿ ನಾನು ಹೇಳ್ತಾಳೆ, ನಾ ಏನು ಹೇಳ್ತೇನೆ ಸತ್ಯವಾಗಿ ಹೇಳ್ತೇನೆ, ಸ್ವಲ್ಪ ಬಾಯಿ ಒಣಗಿದೆ, ಇನ್ನೊಂದು ತಾಂಬೂಲ ಕೊಡ್ತೀಯಾ? ಆಯ್ತೆ ಅಂತೇಳಂದು ಧರಣಿದೇವಿ ಮತ್ತೊಂದು ತಾಂಬೂಲವನ್ನು ಕೊಡ್ತಾಳೆ. ತಾಂಬೂಲವನ್ನು ಹಾಕಿಕೊಳ್ತಾಳೆ. ಧರಣಿ ಹೇಳ್ತಾಳೆ, ಸತ್ಯಂಬದ, ಸತ್ಯವಾಗಿ ಹೇಳು ಅಂತ ಹೇಳಿದಾಗ ಪುಲಿಂದ ಹೇಳ್ತಾಳೆ, ಏನು ಮುತ್ತಿನ ರಾಶಿಯನ್ನು ಆ ಬುಟ್ಟಿಯೊಳಗೆ ಹಾಕಿಕೊಂಡಿದ್ದಾಳೆ. ಕೈಯೊಳಗೆ ಕೋಲಿಟ್ಟಿದ್ದಾಳೆ. ಆ ಕೋಲಿನಿಂದ ಆ ಬುಟ್ಟಿಯೊಳಗೆ ಕೈ ಆಡಿಸ್ತಾ ಧರ್ಮದೇವಿ ಹೇಳ್ತಾಳೆ, ಆಗತ ಪುರುಷೇಣಾಸ್ಯ ಕೇನಾಪ್ಯುಪದ್ರವ. ಮೊನ್ನೆಯ ದಿನ ನಿನ್ನ ಮಗಳು ವನಕ್ಕೆ ಹೋಗಿದ್ದಳು, ಸರಿಯಾ? ಆ ವನದಲ್ಲಿ ಒಬ್ಬ ಪುರುಷನನ್ನು ನೋಡಿದ್ದಾಳೆ. ಆ ಪುರುಷನಿಂದ ಉಪದ್ರವಿತಳಾಗಿದ್ದಾಳೆ. ಅಷ್ಟೇ ಹೇಳಿದ್ರೆ ನಡೆಯೋದಿಲ್ಲ, ವಿಸ್ತಾರವಾಗಿ ಹೇಳು. ವಿಸ್ತಾರವಾಗಿ ಹೇಳು ಅಂತಂದರೆ, ಇತಪೂರ್ವ ದಿನೇ ಕಿಂಚಿತ್ ಪುರುಷಂ ತುರಗಾಹನಂ. ನಿನ್ನೆಯ ದಿನ ತುರಗಾರುಹಂ, ಕುದುರೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಪುರುಷನನ್ನು ನೋಡಿದ್ದಾಳೆ. ನೋಡಿ ಮೋಹವಶಳಾಗಿದ್ದಾಳೆ, ಕಾಮಜ್ವರ ಪೀಡಿತಳಾಗಿದ್ದಾಳೆ. ಪತಿಂ ವೆಂಕಟಾದೇವಿ, ಅವನು ಯಾರು ಅಂತಂದರೆ ವೆಂಕಟಾಧೀಶ, ಅವನನ್ನೇ ಪತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಗಟ್ಟಿಯಾಗಿ ಮನಸ್ಸು ಮಾಡಿದ್ದಾಳೆ ನಿನ್ನ ಮಗಳು. ತಥಾ ಭವಿಷ್ಯತಿ, ಅದು ಹಾಗೇ ಆಗತ್ತೆ, ನನ್ನ ಮಾತು ಸತ್ಯವಾಗಿದೆ. ಯೋಸೋ ತುರಗಮಾರೂಢ ಪುರುಷ ಪೂರ್ವಮಾಗತಃ ಕಿರಾತ ರೂಪಧಾರಿ ಸಾ ಸಾಕ್ಷಾನ್ ಮನ್ಮಥ ಅದ್ಭುತವಾದ ರೂಪವಿದೆ. ಇತ್ಯುಕ್ತ ಧರಣೀದೇವಿ ಧರ್ಮದೇವಿಂ ವಚೋಬ್ರವೀತ್. ಆಗ ಧರ್ಮದೇವಿಯನ್ನು ಕುರಿತು ಧರಣಿದೇವಿ ಮಾತನಾಡ್ತಾಳೆ. ಕ್ವಾಸ್ತೆ ಕಿರಾತ ರೂಪಿ ಸಾಧು ಇತುರ್ಮೆಂಗ ಶೋಷಕ. ನನ್ನ ಮಗಳ ಮನಸ್ಸನ್ನು ಆಕ್ರಮಿಸಿರ್ತಕ್ಕಂಥ ಕಿರಾತ ರೂಪಿ ಯಾರು, ಅವನ ಹೆಸರೇನು, ಅವನ ತಂದೆ ಯಾರು, ಅವನ ತಾಯಿ ಯಾರು, ನನಗೆ ಹೇಳು ಅಂತ ಹೇಳಿದಾಗ, ವೈಕುಂಠಸ್ಥೋ ಹರಿ ಸಾಕ್ಷಾತ್ ವರ್ತತೆ ವೆಂಕಟಾಚಲೆ. ವೈಕುಂಠದಲ್ಲಿರುವ ನಾರಾಯಣನೇ ವೆಂಕಟಾಚಲದಲ್ಲಿ ಇದ್ದಾನೆ. ಅವನ ಹೆಸರು ಶ್ರೀನಿವಾಸ. ವಿದ್ಯಾವಾನ್ ಧನವಾನ್ ಬಲಿ. ವಿದ್ಯಾವಂತ, ಧನವಂತ, ಬಲಿಷ್ಠ. ನಿನ್ನ ಮಗಳು ಅಂತಹ ಶ್ರೀನಿವಾಸನಿಗೆ ಕಲ್ಲಿನಿಂದ ಒಗೆದು ಪೆಟ್ಟು ಕೊಟ್ಟಿದ್ದಾಳೆ. ಇದು ಸತ್ಯವಾಗಿದೆ. ಇಲ್ಲದೇ ಇದ್ದರೆ ಹೋಗಿ ಕೇಳು ನೀನು. ಅಂತಹ ಪದ್ಮಾವತಿಗೆ ನೀನು ಆ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆಯನ್ನು ಮಾಡದೇ ಇದ್ದರೆ ದಿನ ಮಾತ್ರೇ ಸಾ ಮರಿಷ್ಯತಿ. ಇವತ್ತಿನ ದಿನವೇ ಕೊನೆ ದಿನ, ನಾಳೆ ಸೂರ್ಯೋದಯ ಕಾಣುವುದಿಲ್ಲ ಅವಳು. ಧರಣಿ ಹೇಳ್ತಾಳೆ, ಕಿಮ್ಮಾಂ ವದಸಿ ದುರ್ವಾಕ್ಯಮ್ಮ ಸತ್ಯಂ ವಾಮಲೋಚನೆ. ಯಾಕೆ ಕೆಟ್ಟ ಮಾತುಗಳನ್ನ ಹೇಳ್ತಿದ್ದಿ, ಕಠೋರವಾದ್ದು? ಬೇಡ ಸತ್ಯ ಹೇಳು ಅಂತಂದ್ರೆ, ನಾ ಸತ್ಯಂ ವಚನಂ ದೇವಿ, ನಾ ಅಸತ್ಯವನ್ನೇ ಹೇಳೋದಿಲ್ಲ. ನಾ ಏನು ಹೇಳ್ತೇನೆ ಸತ್ಯವಿದೆ, ಸತ್ಯ ಕಠೋರವೇ ಆಗಿರುತ್ತೆ ಅಲ್ಲ, ಏನು ಮಾಡಲಿ ಹೇಳಿ ನಾನು. ಆಗ ಧರಣಿ ಹೇಳ್ತಾಳೆ, ಅಯಾಚಿತಾ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ. ಯಾರೂ ಬಂದು ನನಗೆ ಬೇಡೇ ಇಲ್ಲ ಕನ್ಯಾ ಕೊಡಿ ಅಂತ ಹೇಳಿ ನಾನು ಹೇಗೆ ಕೊಡಲಿ? ಕನ್ಯೆಯನ್ನು ಅಡ್ವರ್ಟೈಸ್ ಮಾಡೋದಲ್ಲ, ಈಗೆಲ್ಲ ಮ್ಯಾಟ್ರಿಮನಿಯೊಳಗೆ ಹಾಕಿ ಅಡ್ವರ್ಟೈಸ್ ಮಾಡೋದಲ್ಲ, ಸರ್ವಥಾ ಅಲ್ಲ. ಕನ್ಯೆಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಬಂದು ಬೇಡಬೇಕು, ನಿಮ್ಮ ಮನೆಯ ಕನ್ಯಾಮನೆಯನ್ನು ಕೊಡು ಅಂತ ಹೇಳೋದು.
ಯಾರು ಬಂದು ಕೇಳ್ತಾರೆ ಬಹಳ ಸೊಕ್ಕು ತೋರಿಸ್ತಾರೆ, ಹಾಗಾದ್ರೆ ನಮ್ಮ ಕನ್ಯೆಯೇ ಭಾರಿ ಇದ್ದಾಳೆ ಅಂತ ಸೊಕ್ಕು ತೋರಿಸ್ತಾರೆ. ಯಾರೂ ಸಿಗುವುದಿಲ್ಲ, ಸಿಗದೇ ಇದ್ದ ಹುಡುಕುವುದಕ್ಕಾಗಿ ಮ್ಯಾಟ್ರಿಮನಿಯೊಳಗೆ ಹಾಕ್ತಾರೆ. ಎಷ್ಟು ವಿಚಿತ್ರ ನೋಡಿ. ಅಡ್ವರ್ಟೈಸ್ ಮಾಡಬಾರ್ದು, ಅಡ್ವರ್ಟೈಸ್ ಮಾಡ್ತಾರೆ. ಯಾರ ಮನೆಗೆ ಬಂದು ಬೇಡಿದಾಗ ಕೊಡದೇ ಇರುವ ಹಾಗೆ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಇದು ಇವತ್ತಿನ ದುರ್ದೈವ. ಆಗ ಧರ್ಮದೇವಿ ಹೇಳ್ತಾಳೆ, ಅದ್ದೈವ ಘಟಿಕಾಂತೆ ತ್ವಾಂ ಆಗಮಿಷ್ಯತಿ ಕಾಚನ. ಒಬ್ಬ ವೃದ್ಧೆ ಇವತ್ತು ಒಬ್ಬಳು ಬರ್ತಾಳೆ, ಇವತ್ತೇ 1 ಘಟಿಕಾ ಕಳೆಯೋದ್ರೊಳಗೇನೆ 40 ನಿಮಿಷ ಕಳೆಯೋದ್ರೊಳಗೇನೆ ಬರ್ತಾಳೆ. ಧರ್ಮಾರ್ಥ ಕುಶಲ, ಬಹಳ ಬುದ್ಧಿವಂತಳಿದ್ದಾಳೆ, ಧರ್ಮಾರ್ಥಗಳಲ್ಲಿ ಅತ್ಯದ್ಭುತವಾಗಿದ್ದಾಳೆ. ಬರ್ತಾಳೆ. ಈಗಿಂದೀಗೆ ನಿನ್ನ ಗಂಡನಿಗೆ ಹೇಳು, ತೋಂಡಮಾನನಿಗೆ ಹೇಳು, ನಿನ್ನ ಬಂಧು ಬಳಗದವರಿಗೆ ಹೇಳು, ನನ್ನ ಸನ್ನಿಧಾನದೊಳಗೆ ಸಂಕಲ್ಪವನ್ನು ಮಾಡು, ಕನ್ಯಾದಾನವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡು. ಧರಣ್ಯುವಾಚ ಏನ ಕೇನಾಪ್ಯುಪಾಯೇನ ಜೀವಿತಾತ್ ಸ್ಯಾತ್ ಸುತಾ ಮಮ. ನನ್ನ ಮಗಳು ಬದುಕಿದರೆ ಸಾಕು. ಧರ್ಮದೇವಂ ಚಿತ್ತೇ ಸುತಾರಾಜ್ಞೆ ಜೀವಿಷ್ಯತಿ ನ ಸಂಶಯ. ನಾನು ಹೇಳಿದ ಹಾಗೆ ಪ್ರತಿಜ್ಞೆಯನ್ನು ಮಾಡಿದಿ, ಸಂಕಲ್ಪವನ್ನು ಮಾಡಿದೆ ಅಂದರೆ ಬದುಕ್ತಾಳೆ, ವಿಚಾರವೇ ಇಲ್ಲ. ನನ್ನ ಮಾತು ಸತ್ಯವೋ ಸುಳ್ಳವೋ ಅಂತ ಕೇಳುವುದಕ್ಕಾಗಿ ಹೋಗಬೇಕಿದ್ರೆ ನೀನು ಪದ್ಮಾವತಿ ದೇವಿ ಜೊತೆಗೆ ಹೋಗಿ ಮಾತನಾಡಿಕೊಂಡು ಬಾ ಅಂತ ಹೇಳಿದಾಗ ಪದ್ಮಾವತಿ ಹತ್ರ ಹೋಗಿ ಕೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಕಿಂ ವದಿಷ್ಯಾಮಿ ಹೇಮಾತ ಸೂತಿಕಾ ದುಃಖಮಾಗತಂ ಅಥವಾ ಪುತ್ರ ಲಾಭಂ ವಾ ಪ್ರವದಾಮಿ ನಿಗೂಢಜಂ ನಕೃತಂ ತಾದೃಶಂ ಕಿಂಚಿತ್ ಜಾತ ಕ್ವಾಪಿ ನಮೇವರೆ. ಆ ತರಹದ ಕಷ್ಟ ನನಗೆಂದಿಗೂ ಆಗಿಲ್ಲ. ಆದರೂ ನಿನ್ನ ಮುಂದೆ ಹೇಳ್ತೇನೆ, ಒಬ್ಬ ಪುರುಷನನ್ನು ನೋಡಿದೆ, ಅವನು ಪುರಾಣ ಪುರುಷೋತ್ತಮ, ಅವನನ್ನು ಸ್ಮರಣೆ ಮಾಡ್ತಾ ಇದ್ದೇನೆ, ಅವನ ಮುಖ ನನ್ನ ಕಣ್ಣು ಮುಂದೆ ಬಿಟ್ಟು ಹೋಗ್ತಾ ಇಲ್ಲ, ಅವನಿಲ್ಲದೆ ನಾನು ಜೀವನ ಮಾಡುವುದಿಲ್ಲ. ಸತ್ಯ ಹೇಳ್ತೇನೆ, ಅವನಿಗೆ ಕೊಟ್ಟು ನೀನು ಮದುವೆಯನ್ನು ಮಾಡು. ಅವನನ್ನು ದೇವತೆಗಳೆಲ್ಲ ಕೃಷ್ಣ ಎಂಬುದಾಗಿ ತಿಳಿತಾರೆ. ಅದ್ಭುತನಾದ ವ್ಯಕ್ತಿತ್ವನಿದ್ದಾನೆ. ಅವನ ಕಂಠದಲ್ಲಿ ಕೌಸ್ತುಭಮಣಿ ಇದೆ, ಕರ್ಣದಲ್ಲಿ ಮಕರ ಕುಂಡಲವಿದೆ, ಶಂಖಚಕ್ರಗಳು ಕೈಯಲ್ಲಿ ಇವೆ, ಅದ್ಭುತವಾಗಿರ್ತಕ್ಕಂಥ ರೂಪವಿದೆ. ಅವನು ಎಷ್ಟಂತ ಹೇಳಿ ನಾನು, ಆದರೆ ನಾ ಹೇಳಿದ್ದು ಸತ್ಯ ಅಂತ ಹೇಳಿದಾಗ ಧರಣಿ ವಿಚಾರ ಮಾಡ್ತಾಳೆ. ಹಾಗಾದರೆ ಪುಲಿಂದ ಕೊರವಂಜಿ ಹೇಳಿದ್ದು ಸತ್ಯ, ನನ್ನ ಮಗಳು ಹೇಳಿದ್ದು ಸತ್ಯ, 2 ವಿಷಯಗಳು ಒಂದಾಯ್ತು ಅಂದಮೇಲೆ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಪದ್ಮಾವತಿಗೆ ಮತ್ತೆ ಕೇಳ್ತಾನೆ. ಸತ್ಯವಾಗಿ ಸತ್ಯ ಸತ್ಯ ಅಂತ ಗಟ್ಟಿಯಾಗಿ ಹೇಳಿದ ಮೇಲೆ ತೊಂಡಮಾನ ಆಕಾಶರಾಜರನ್ನು ಕರೆಸ್ತಾಳೆ. ಕರೆಸಿ ಕೈಯೊಳಗೆ ಮಂತ್ರಾಕ್ಷತೆಯನ್ನು ತಾನೇ ಹಾಕಿ ಪ್ರತಿಜ್ಞೆಯನ್ನು ಮಾಡಿಸ್ತಾಳೆ. ನಾನು ನನ್ನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿ ನೀರು ಬಿಡ್ತಾರೋ ಇಲ್ಲೋ, ಪದ್ಮಾವತಿ ಸುಧಾರಿಸಿಕೊಳ್ಳಿ ಪ್ರಾರಂಭವೇ ಆಗಿಬಿಡುತ್ತೆ. ಎಷ್ಟು ಹೇಳ್ತಾಳೆ ಧರ್ಮದೇವಿ. ಹಾಗಾದರೆ ಆಯ್ತು, ನನ್ನ ಕೆಲಸ ಮುಗೀತು, ನಾನು ಹೊರಡ್ಲ ಅಂತ ಹೇಳ್ತಾಳೆ. ಬುಟ್ಟಿ ತೆಗೆದುಕೊಳ್ತಾಳೆ, ಕೂಸನ್ನು ಹಾಕೋತಾಳೆ, ಹೊರಟೇ ಬಿಟ್ಲು ಅಂದ್ರೆ ಮುಂದಿನ ಕ್ಷಣದೊಳಗೆ ಎಲ್ಲಿದ್ದಾಳೆ ಕಾಣಿಸ್ಲೇ ಇಲ್ಲ, ಯಾರಿಗೂ ಹೋಗೇ ಬಿಡ್ತಾಳೆ. ಸ್ವಲ್ಪ ಹೊತ್ತಾಗಿದೆ ಇಲ್ಲೋ ಅಷ್ಟರಾಗೆ ಆ ಎಲ್ಲ ದಾಸಿಯರು ಬರ್ತಾರೆ. ದಾಸಿಯರು ಬಂದಾಗ ದಾಸಿಯರಿಗೆ ಕೇಳ್ತಾಳೆ, ಬಂದ್ರ ಪ್ರಸಾದ್ ತಗೊಂಡ್ಬಂದ್ರೆ ಭಾಳ ಸಂತೋಷ ಆಯ್ತು ಅಂತ ಹೇಳ್ತಾ ಇರುವಾಗ ಒಬ್ಬ ತೇಜಸ್ವಿಯಾದ ಹೆಣ್ಣು ನೋಡ್ತಾಳೆ. ಯಾರವರು, ಹೊಸ ಪರಿಚಯವಿದೆಯಲ್ಲ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ, ದಾಸಿಯರು ಹೇಳ್ತಾರೆ, ನಿನ್ನ ಭೇಟಿಗಾಗಿ ಅವರು ಬಂದಿದ್ದಾರೆ, ಪನ್ನಗಾಚಲ ಶ್ರೀನಿವಾಸನ ತಾಯಿಯಂತೆ ದಾಸಿಯಂತೆ ನಿನ್ನ ಭೇಟಿಗಾಗಿ ಬಂದಿದ್ದಾರೆ. ಧರಣ್ಯುವಾಚ ತಿಷ್ಟಭದ್ರೇ ವರಾರೋಹೇ ರತ್ನಪೀಠೆ ಸುನಿರ್ಮೆಲೆ ಅಂತ ಹೇಳಿ ಆಗಿಂದಾಗಲೇ ರತ್ನಪೀಠವನ್ನು ತರಿಸಿ ಅಲ್ಲಿ ಕೂಡಿಸ್ತಾಳೆ. ಮೇನೇ ಕೃತಾರ್ಥಾನಂ. ಆ ಕೊರವಂಜಿ ಹೇಳಿದಂತೆ ಅದ್ಭುತವಾದ ತೇಜಸ್ವಿಯಾದ ಹೆಣ್ಣುಮಗಳು ಬಂದಲ್ಲ, ಸಂತೋಷವಾಗಿ ಬಿಟ್ಟು, ಸ್ವಾಗತಂ ತೇ ಮಹಾಭಾಗೆ ಮಮ ಪುಣ್ಯ ಸಮುಚ್ಚಯ, ನನ್ನ ಪುಣ್ಯ ಸಮೃದ್ಧವಾಗಿದೆ, ಆದ್ದರಿಂದ ನೀನು ಬಂದು ಭಾಳ ಸಂತೋಷವಾಯಿತು. ಏನು, ಯಾವ ಕಾರಣ ಬಂದದ್ದು? ಬಕುಲಾದೇವಿ ಹೇಳ್ತಾಳೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ ಪುನಃ ಕಾರ್ಯ ಶತೇನ ಕಿಂ. ಬೇರೆ ಎಲ್ಲ ಹರಟಿ ಹೊಡೆದು ನಾ ಏನು ಮಾಡಲಿ, ಕನ್ಯಾಪೇಕ್ಷಾ ಮುಖ್ಯವಾಗಿ ಬಂದಿದ್ದೇನೆ, ನನಗೆ ನಿಮ್ಮ ಮಗಳ ಅಪೇಕ್ಷೆ ಇದೆ, ಉಳಿದದ್ದೆಲ್ಲ ಇದ್ದೇ ಇರುತ್ತೆ ಅಂದಿಷ್ಟು ಹೇಳ್ತಾಳೆ. ಧರಣಿ ವಾಚ. ಧರಣಿನೂ ಹೇಳ್ತಾಳೆ, ಸಮ್ಯಗುಕ್ತಂ ತ್ವಯಾ ದೇವಿ ವರಾಪೇಕ್ಷಾಪಿ ವರ್ತದೆ. ನಮಗೆ ವರನಾಪೇಕ್ಷೆ ಇದೆ, ನೀನು ಸರಿಯಾಗಿ ಹೇಳಿದೆ, ಭಾಳ ಹರಟಿ ಹೊಡೆಯದೇನೆ, ಸರಿಯಾಗಿ ನೇರವಾಗಿ ಮಾತಾಡಿ, ಭಾಳ ಸಂತೋಷವಾಯಿತು. ಜನನೀ ತಸ್ಯ ಕಾಬಾಲ, ನೀನು ದಾಸಿ ಅಂತ ಹೇಳಿದ್ದಿ, ಆದ್ದರಿಂದ ಅವಳು ತಾಯಿ ಯಾರು, ತಂದೆ ಯಾರು, ಕುಲವೇನು, ಆಚಾರವೇನು, ಜಾತಿ ಏನು, ಎಲ್ಲವನ್ನು ಹೇಳಲ್ಲ ಅಂತ ಅಂದಾಗ ಬಕುಲಾದೇವಿ ಹೇಳ್ತಾಳೆ, ದೇವಕಿ ಜನನೀ ತಸ್ಯ ವಸುದೇವ ದೇವಕಿಯರು ತಂದೆ ತಾಯಿಗಳಾಗಿದ್ದಾರೆ. ಚಂದ್ರವಂಶ, ಕೃಷ್ಣ ಎಂಬುದಾಗಿ ಹೆಸರು, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವೆಂಕಟಗಿರಿಯಲ್ಲಿದ್ದಾನೆ, ವಿದ್ಯಾವಾನ್ ಬಲವಾನ್ ಧನವಾನ್ ಬಲಿಷ್ಠನಾಗಿದ್ದಾನೆ, ಬಹುಲಾಚಾರ ಸಂಪನ್ನನಾಗಿದ್ದಾನೆ. 25 ವರ್ಷವಾಗಿದೆ ಅವನಿಗೆ. ಏನು ಪಾಣಿಗ್ರಹಣವನ್ನು ಮಾಡುವಾಗ ನೀನು ನೋಡಿದೆ ಅಂದರೆ ಸಂತೋಷವಾಗುತ್ತೆ. ಇಂಥ ಮಗನಿಗೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ, ಇಂಥ ವರ ನನ್ನ ಅಳಿಯನಾಗಿದ್ದಾನೆ ಅಂತ ಸಂತೋಷ ಪಡ್ತೇ. ಇದು ನಿಶ್ಚಿತವಾಗಿ ಹೇಳ್ತೇನೆ.
ಧರಣಿ ಹೇಳ್ತಾಳೆ, ಶಂಕ ಒಂದು ಸಣ್ಣ ಸಂಶಯ ಇದೆ, ಕೇಳಿಬಿಡ್ಲಾ? ಕೇಳಿ, ಹೀಗೆ ಪರಿಹಾರ ಮಾಡ್ಕೊಂಡ್ಬಿಡಿ, ಮತ್ತೆ ಬೇರೆ ಇಲ್ಲ. ಇವನು ವಿದ್ಯಾವಾನ್, ಧನವಾನ್, ಬಲಿ, ವಾಗ್ಮಿ, ಏತ್ಯ, ಬುದ್ಧಿಮಾನ್, ಇವ ಎಲ್ಲ ಹೇಳಿದ್ರಿ. 25 ವರ್ಷಗಳಾಯ್ತು, ಯಾಕೆ ಇನ್ನೂ ಮದುವೆ ಆಗಿಲ್ಲ ಒಂದು ಅಂತ ಕೇಳಿದಾಗ ಬಕುಲಾದೇವಿ ಹೇಳ್ತಾಳೆ, ಕೃತೋ ವೈವಾಹಿಕೋ ದೇವಿ ಬಾಲ್ಯೆ ಭಾಗೀರಥಿ ಪಿತಾ. ಭಾಗೀರಥಿಯ ಪಿತನಾದ ವರುಣ ಹಿಂದೇನೆ ಮದುವೆಯನ್ನು ಮಾಡಿಕೊಟ್ಟ. ಆದರೆ ಅಲ್ಲಿ ಮಕ್ಕಳಾಗಿಲ್ಲ, ಆದ್ದರಿಂದಾಗಿ ಇನ್ನೊಂದು ಮಗನ ಮದುವೆಯನ್ನು ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆವಿದೆ. ಆದ್ದರಿಂದಾಗಿ 2ನೇ ಮದುವೆಗಾಗಿ ಬಂದಿದ್ದೇವೆ ಅಂತ ಇಷ್ಟು ಹೇಳಿದ ಕೂಡಲೇ ರಾಜನನ್ನು ಕರೆದು ಪರಿಚಯವನ್ನು ಮಾಡುತ್ತಾಳೆ. ರಾಜ ಕನ್ಯಾರ್ಥಮಾಗತ ರಾಜನ್ ಬಕುಟ ವೆಂಕಟಾಚಲದಿಂದ ಬಕುಲಾದೇವಿ ಬಂದಿದ್ದಾಳೆ. ಸುತಂ ಸಂಪ್ರೇಷಯಿತ್ವಾತ ಪುರೋಹಿತ ಮಿಹಾನಯ. ಬೇಗನೆ ಪುರೋಹಿತರನ್ನು ಕರೆಸಿಬಿಡಿ, ಬೇಗ ಬೇಗ ಮಾತಾಡಿಬಿಡೋಣ, ಒಳ್ಳೆ ಕಾರ್ಯ ತಡವಾಗಬಾರ್ದಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಮಗನಿಗೆ ಹೇಳ್ತಾನೆ, ಹೋಗೋ ಬೃಹಸ್ಪತ್ಯಾಚಾರ್ಯನ ಕರೆದುಕೊಂಡು ಬಾ, ಸ್ವರ್ಗಕ್ಕೆ ಹೋಗೋ ಬೃಹಸ್ಪತ್ಯಾಚಾರ್ಯನ ಕರೆದುಕೊಂಡು ಬಾ ಅಂತ ಹೇಳಿದರೆ ಅವನು ವಸುದಾನ ಓಡಿ ಹೋಗಿ ಬೃಹಸ್ಪತ್ಯಾಚಾರ್ಯನ ಕರೆದುಕೊಂಡು ಬರ್ತಾನೆ. ಬೃಹಸ್ಪತ್ಯಾಚಾರ್ಯನ ಕರೆದುಕೊಂಡು ಬಂದ. ಗುರುರುವಾಚ, ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಏನೋ ಮಾರಾಯ, ಏನು ಅಂತ ಪರಿ ಅರ್ಜೆಂಟು ಅಂತ. ಇಲ್ಲ, ನಮ್ಮ ಮಗಳಿಗೊಂದು ಪ್ರಪೋಸಲ್ ಬಂದಿದೆ, ಮತ್ತು ಅದು ಹೇಗಿದೆ ನೋಡಿ ಹೇಳಬೇಕಲ್ಲ, ಗುರುಗಳಿಲ್ಲದೆ ಹೇಗೆ ಮದುವೆಯನ್ನು ಮಾಡೋದು? ಗುರು ಹಿರಿಯರೇ ನಿಶ್ಚಯಿಸೋದಲ್ಲ, ನಾವು ನಿಶ್ಚಯಿಸೋದು ಇಲ್ಲೇ ಇಲ್ಲಲ್ವ? ಸಫಲಂ ವೃಕ್ಷಮಾಶ್ರಿತ್ಯ ಬಹವೋ ಜೀವಿತಾ ಭುವಿ ತಥಾ ವಯಂ ಹಿ ಜೀವಾಮಸ್ತವ ಭಾಗ್ಯಾವಲಂಬಿನಃ ಅಹಂ ಕದಾಚಿದೇವಾತ್ರ ಸಮಾಗಚ್ಛಾಮಿ ಭೂತಲಂ. ಹೌದು ಶ್ರೀನಿವಾಸ, ಕೇಳಿದ್ದೇನೆ, ನಾನು ಭೂಲೋಕಕ್ಕೆ ಆಗಾಗ ಬರ್ತಾ ಇರ್ತೇನೆ, ಹಾಗಾಗಿ ಆ ಹುಡುಗನ ಬಗ್ಗೆ ಹೆಚ್ಚು ಪರಿಚಯ ನನಗಿಲ್ಲ. ಇಲ್ಲಿಯೇ ಶುಕಾಚಾರ್ಯರಿದ್ದಾರೆ, ಬೇಕಿದ್ರೆ ಶುಕಾಚಾರ್ಯನ ಕರೆಸು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ತೊಂಡಮಾನನಿಗೆ ಹೇಳ್ತಾನೆ. ತೊಂಡಮಾನ ಹೋಗಿ ಶುಕಾಚಾರ್ಯನ ಕರೆದುಕೊಂಡು ಬಾ. ತೊಂಡಮಾನ ಓಡಿ ಹೋಗ್ತಾನೆ. ಓಡಿ ಹೋಗಿ ಶುಕಾಚಾರ್ಯಗೆ ಹೇಳ್ತಾನೆ, ಶುಕಾಚಾರ್ಯ, ಹಿಂಗೆ ನಮ್ಮ ಅಣ್ಣ ನಿಮ್ಮನ್ನು ಕರಿತಾ ಇದ್ದಾನೆ, ತನ್ನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ಶ್ರೀನಿವಾಸನ ಪ್ರಪೋಸಲ್ ಬಂದಿದೆ, ಮತ್ತು ಶ್ರೀನಿವಾಸ್ ಹೇಗಿದ್ದಾನೆ ಏನಿದ್ದಾನೆ ಸ್ವಲ್ಪ ನೀವು ತಿಳಿಸಿ ಹೇಳಬೇಕಲ್ಲ, ಬರ್ತೀರಾ ಅಂತ ಹೇಳಿ. ಅವ್ರು ಹೇಳ್ತಾರೆ, ಏನೋ ವಿಚಾರವನ್ನು ಮಾಡ್ತೀಯೋ ಮಾರಾಯ, ಏನೋ ವಿಚಾರವಿಲ್ಲವೇ ಇಲ್ಲ. ತಡಿ 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 1 ನಿಮಿಷ ಅಂತ ಹೇಳ್ತಾರೆ. ಕುಣಿತಾರೆ, ಕುಪ್ಪಳಿಸ್ತಾರೆ, ಮೈ ಮರಿತಾರೆ, ಭಾರಿ ಇರುವುದರೊಳಗೆ ಬಟ್ಟೆಯನ್ನು ಉಡ್ತಾರೆ, ತಲೆಗೆ ಒಂದು ಪೀಠವನ್ನು ಕೊಡ್ತಾರೆ. ನಡಿ ನಡಿ ನಡಿ, ಬೇಗ ಬೇಗ ನಡಿ ನಡಿ. ಏನು ವಿಚಾರವೇ ಇಲ್ಲ, ಇದು ಗಟ್ಟಿಯಾಗಬೇಕಲ್ವ ಇದು? ಏನಿದೆ ಏನಿದೆ ಇಲ್ಲಿ? ಇಲ್ಲೆಲ್ಲ ವಿಚಾರ ಮಾಡೋದಿಲ್ಲ. ಶ್ರೀನಿವಾಸನ ವಿವಾಹ ಅಂತಂದ್ರೆ ಏನದು? ಪಿತರ ಸ್ತ್ರೀದಿವಂ ಪ್ರಾಪ್ತ ಅನಾತ್ರ ಕಾರ್ಯ ವಿಚಾರಣ. ನೀ ಸಂಶಯ ಪಟ್ಟಿದ್ರೆ ಹಾಳಾಗ್ತೀಯ. ನಿಶ್ಚಯ ಮಾಡಿಕೊ, ನಿನ್ನ ಪಿತೃಗಳೆಲ್ಲರೂ ಸ್ವರ್ಗಕ್ಕೆ ಹೋಗಿಬಿಡ್ತಾರೆ. ವಿಳಂಬೋ ನೈವ ಕರ್ತವ್ಯ ಶುಭ್ರಂ ಶೀಘ್ರಂ ವಿಧೀಯತ. ವಿಳಂಬ ಮಾಡುವುದೇ ಇಲ್ಲ, ತಡ ಮಾಡುವುದೇ ಇಲ್ಲ, ಬೇಗ ಬೇಗ ಆಗಲಿ. ವಯಂ ಧನ್ಯ ಕೃತಾರ್ಥ, ನಾವು ಧನ್ಯರಾಗಿದ್ದೇವೆ, ಕೃತಾರ್ಥರಾಗಿದ್ದೇವೆ. ನಿನ್ನಿಂದ ನಾವು ನಮ್ಮ ಉದ್ಧಾರವಾಗಿ ಹೋಗುತ್ತೆ. ಶ್ರೀನಿವಾಸನ ಕಲ್ಯಾಣವನ್ನು ನೋಡಿದ್ರೆ ನಮಗೆ ಪರಮ ಮಂಗಳವಾಗುತ್ತೆ. ವಿಚಾರ ನಡಿ ನಡಿ, ಬೇಗ ಬೇಗ ನಡಿ, ಹೊರಟೆ ಬಿಡೋಣ ಅಂತ ಹೇಳಿ ಹೊರಟು ಬಿಡ್ತಾರೆ. ಶುಕಾಚಾರ್ಯ ಬೇಗನೆ ಬರ್ತಾರೆ. ಬಂದು ಕೂಡಲೇ ಕೇಳ್ತಾರೆ, ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಆಕಾಶರಾಜ ಕೂತಿದ್ದಾನೆ, ಈಚೆ ಶುಕಾಚಾರ್ಯ ಬಂದರು, ಎದುರಿಗೆ ಬಕುಲಾದೇವಿ ಇದ್ದಾಳೆ. ಬೃಹಸ್ಪತ್ಯಾಚಾರ್ಯ ಕೇಳ್ತಾರೆ, ಶ್ರೀನಿವಾಸನ ಕುಲ ಏನು, ಗೋತ್ರ ಏನೋ ಹೇಳು. ಬಕುಲಾದೇವಿ ಸಿಟ್ಟು ಬರ್ತದೆ. ಬ್ರಾಹ್ಮಣ ಸತ್ಯ ಸಂಪನ್ನ ಕಲೋ ಮಿಥ್ಯಾ ಪ್ರವಾದಿನ. ಬ್ರಾಹ್ಮಣರು ಭಾರಿ ಸತ್ಯ ಸಂಪನ್ನ ಅಂತ ಕೇಳ್ತೇವೆ, ಸುಳ್ಳು ಹೇಳ್ತೀರಲ್ಲೇ ಅಂತಂದಾಗ ಶುಕಾಚಾರ್ಯ ಮಧ್ಯವಾಗಿ ಬರ್ತಾರೆ. ಎಲ್ಲ ಬ್ರಾಹ್ಮಣರಿಗೆಲ್ಲ ಗೊತ್ತು, ಬ್ರಾಹ್ಮಣರ ಮೇಲೆ ಈ ಕ್ಷತ್ರಿಯರು ವಿಶ್ವಾಸ ಮಾಡೋದಿದ್ರಲ್ಲೇ ತಾಯಿ, ಆದ್ದರಿಂದ ಹೇಳು ಅಂತಂದಾಗ ಬಕುಲಾದೇವಿ ಹೇಳ್ತಾರೆ, ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ, ಮತ್ಸ್ಯಕೂರ್ಮಾದಿ ರೂಪಗಳಿವೆ, ಎಲ್ಲ ಅದ್ಭುತವಾದಿದೆ, ಹೀಗೀಗಿದೆ ಅಂತ ಹೇಳ್ತಾಳೆ. ಆಗ ರಾಜ ಹೇಳ್ತಾನೆ, ಅತ್ರಿ ಗೋತ್ರ, ಮೃಗಶೀರ್ಷ ನಕ್ಷತ್ರ ನಮ್ಮ ಹುಡುಗಿದು, ಹಾಗಾದರೆ ಗುರುಗಳೇ ಹೇಗಿದೆ ಅಂತ ಕೇಳಿದಾಗ ನಾಡಿಕೂಟ, ಸೂತ್ರಕೂಟ, ಯೋನಿಕೂಟ ಎಲ್ಲವನ್ನೂ ನೋಡ್ತಾರೆ. ಲಗ್ನ ಕುಂಡಲಿ, ವಂಶಕುಂಡಲಿ ಎಲ್ಲವನ್ನು ನೋಡಿ ಬಹಳ ಅತ್ಯದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ಏನು ವಿಚಾರವನ್ನು ಮಾಡುವುದೇ ಬೇಡ, ಪತ್ರ ಬರೆದು ಕೊಟ್ಟು ಕಳಿಸಿಬಿಡು ಅಂತ ಹೇಳಿ ವಾಚಯಿತ್ವಾತ ಪುಣ್ಯಾಹಂ. ಆಗಿಂದಾಗಲೇ ಪುಣ್ಯಾಹ ವಾಚನವನ್ನು ಮಾಡ್ತಾರೆ ಕನ್ಯಾ ನಿಶ್ಚಯಕ್ಕಾಗಿ. ತಾಂಬೂಲಂ ದಕ್ಷಿಣಂ ಚಾದ ಪೂಜಯಿತ್ವ ಗಣಾಧಿಪಂ. ಗಣಪತಿಯನ್ನು ಪೂಜೆ ಮಾಡಿ ತಾಂಬೂಲವನ್ನು ಆದಾನ ಪ್ರದಾನವನ್ನು ಮಾಡಿ ಎಲ್ಲ ಬಂಧು ಬಾಂಧವರನ್ನು ಕರೆದು ಆಕಾಶರಾಜ ಕೈ ಎತ್ತಿ ಹೇಳ್ತಾನೆ, ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸ ಯಶಾಂಗಿಣಿ ಯೂಯಂ ಬಂಧು ಗಣಾಶ್ಚಾತ್ರ ದಯಾಂ ಕುರುತಮಾಂ ಪ್ರತಿ. ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿದ್ದೇನೆ. ಆದ್ದರಿಂದಾಗಿ ಬಂಧು ಬಾಂಧವರೆಲ್ಲರೂ ನೀವು ಬಂದು ದಯಮಾಡಿ ನಮ್ಮ ಕಾರ್ಯವನ್ನು ಯಶಸ್ವಿಯಾಗಿಗೊಳಿಸಬೇಕು ಎಂಬುದಾಗಿ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆಮೇಲೆ ರಾಜ ಕೇಳ್ತಾನೆ, ಕಿಂ ಕಾರ್ಯಂ ವದ ವಿಪ್ರೇಂದ್ರ. ಹಾಗಾದ್ರೆ ನಾ ಏನು ಮಾಡಲಿ, ಮುಂದೆ ಏನು ಮಾಡಬೇಕು ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ಶುಕಾಚಾರ್ಯ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು
ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣಾರ್ಪಣಮಸ್ತು.